ಬೈಕ್ ರೆಂಟ್ ಮಾಡಿದ್ವಿ ಸ್ಕೂಟಿ ಸ್ಟೇ ಅಂತ. ಇದನ್ನ ವುಮೆನ್ ಸೇಫ್ಟಿ ಅನ್ನೋರಿಗೆ ಅದೇ ಕೇಬಲ್ ಕಾರು ಈಗ ಎಲ್ಲ ಬ್ಲಾಕ್ ಮಾಡಿದ್ದಾರೆ, ಜನ ಇಲ್ಲ. ಫ್ರೆಂಡ್ಸ್ ಇವಾಗ ನಿಂತಿದ್ದಾನೆ, ನನಗೊಂದು ಸ್ವಲ್ಪ ಮಾಡಬೇಕು. ಫ್ರೆಂಡ್ಸ್ ಇವಾಗ ಗಾಡಿ ಕೊಡೋಕೆ ಬಂದಿದ್ದೆ ಇಲ್ಲಿ. ಇದಾಯ್ತು, ರೈಲ್ ಇಳಿದಿದ್ದಾಯ್ತು. ಫ್ರೆಂಡ್ಸ್ ಇವಾಗ ಎಲ್ಲ ಫ್ರೆಶಪ್ ಆಗಿದ್ದೀನಿ, ಮತ್ತು ರೆಡಿಯಾಗಿ ಜತಾಯಿಗೆ ಹೋಗೋಣ ಅಂತ. ಬಟ್ ಇನ್ನೂ ತಿಂಡಿ ತಿನ್ನಬೇಕು. ಸೊ ಬೈಕ್ ರೆಂಟ್ ಮಾಡಿದ್ವಿ ಸ್ಕೂಟಿ ಇನ್ನೂ ಬಂದಿಲ್ಲ. ಸೊ ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದಮೇಲೆ ಸ್ಕೂಟಿ ತೊಗೊಂಡು ತಿಂಡಿ ತಿನ್ಕೊಂಡು ಹಾಗೆ ಜತಾಯಿಗೆ ಹೋಗಿ ಬರೋಣ ಅಂತ. ಇದು ಮೋಯಿ ಸ್ಟೇ ಅಂತ. ಎಲ್ಲ ಫುಲ್ ಕ್ಲೀನಾಗೇ ಇರುತ್ತೆ, ಚೆನ್ನಾಗಿದೆ ಇದು ರೂಮು, ನಮಗಿಷ್ಟ ಆಗಿದೆ. ಸ್ವಲ್ಪ ಏನಂದರೆ ಇಲ್ಲಿ ದೂರ ಆಗುತ್ತೆ ಒಂದು ಸ್ವಲ್ಪ, ಅದೊಂದೇ ಇರೋದು. ಮಿಕ್ಕಿದೆಲ್ಲ ಸಕ್ಕತ್ತಾಗಿದೆ, ತುಂಬ ಇಷ್ಟ ಆಯಿತು. ಕ್ಲೀನ್ ಇದೆ, ಮೇಂಟೆನೆನ್ಸ್ ಎಲ್ಲ ಇದೆ. ಫ್ರೆಂಡ್ಸ್ ನೋಡಿ, ಇವಾಗ ಇದೇ ಬೈಕಲ್ಲೇ ಬಂದಿದ್ದು ನಾವು. ಗೆಟ್ ಬೈಕ್ ಇದರಿಂದ ಬಂದಿದ್ದು. ಚೆನ್ನಾಗಿದೆ ಗಾಡಿ, ಒಳ್ಳೆ ಗಾಡಿ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ಎಂಟ್ರಿ ಸ್ಟಾರ್ಟ್ ಮಾಡಿದ್ದೀವಿ. ನಮಗೆ ಬೇರೆ ಯಾವುದೋ ಆಪ್ಷನ್ ಇಲ್ಲ, ವಾಕವೇ ಒಂದೇ ಇದ್ದಿದ್ದು. ಯಾಕೆಂದರೆ ತುಂಬ ಕ್ರೌಡ್ ಇದೆ, ತುಂಬ ಜನ ಬಂದಿದ್ದಾರೆ ಇಲ್ಲಿಗೆ. ನಡ್ಕೊಂಡೇ ಹೋಗ್ಬೇಕೀಗ. ಕೇಬಲ್ ಕಾರು ಇಲ್ಲ, ಎಲ್ಲಿ ಪ್ಯಾಡೋ ಇಲ್ಲ, ಏನಂತೂ ಇಲ್ಲ. ಸೊ ನಮಗೆ ಜಸ್ಟ್ ವಾಕ್. ಫ್ರೆಂಡ್ಸ್ ಇಲ್ಲಿ ವಾಕವೇ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ, ಅದಾದಮೇಲೆ ಒಳಗೆ ಬಿಡ್ತಾರೆ. ಒಳ್ಳೆ ಗಾಡಿ ವರ್ಕೌಟ್ ಆಗ್ತದೆ.
ನೋಡಿ ಫ್ರೆಂಡ್ಸ್, ನಿಮ್ಮ ಅಭಿಷೇಟಿ ಸುಸ್ತಾಗಿ ಬಿದ್ದವನಿಲ್ಲಿ 800 ಸ್ಟೆಪ್ ಹತ್ತಕ್ಕೆ ಕಷ್ಟ ಆಗೋಯ್ತು ಅಣ್ಣನಿಗೆ. ಹೊಟ್ಟೆ ಬಂದಿದ್ದಲ್ಲ ಅದಕ್ಕೆ ಫಸ್ಟ್ ಹೊಟ್ಟೆ ಜೊತೆಗೆ ಬಿಸಿಲು ಬೇರೆ ಇದೆ, ಆಗಲ್ಲ. ಅಷ್ಟದಕ್ಕೆ ಬಿದ್ದೋಗ್ಬಿಟ್ಟಿಯಾನಿಲ್ಲ ನೋಡಿ. ಆಲ್ಮೋಸ್ಟ್ ಇಲ್ಲಿ ಬಂದ್ಬಿಟ್ಟಿದ್ದೀವಿ. ಇನ್ನು ಚೂರು ಹತ್ತಿದ್ರೆ ಆಗೋಯ್ತು ಈ ಸ್ಟೆಪ್ಪು. ಅಣ್ಣ ಬಾರ ಅಂದ್ರೆ ಇಲ್ಲೇ ಕೂತವನ. ಕೊನೆಗೂ ನಾವು ಬಂದ್ಬಿಟ್ವಿ ಟಾಪಿಗೆ. ಫ್ರೆಂಡ್ಸ್, ಇವಾಗ ಜಟಾಯು ಆರ್ಟ್ ಸೆಂಟರಿಗೆ ಬಂದಿದ್ದೀನಿ. ಥರ ಸಕ್ಕತ್ತಾಗಿದೆ ಇದು. ಇದು ವುಮೆನ್ ಸೇಫ್ಟಿ ಆ್ಯಂಡ್ ಆನರಿಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ಬಿಕಾಸ್ ರಾವಣ ಸೀತೆನ ಅಪಹರಿಸೋ ಟೈಮಲ್ಲಿ ಜಟಾಯು ಹೋಗ್ಬಿಟ್ಟು ಅಲ್ಲಿ ಸೀತೆನ ಕಾಪಾಡೋಕೆ ಹೋಗೋ ಟೈಮಲ್ಲಿ ಅದ್ರದ್ದು ರೆಕ್ಕೆ ಕಟ್ಟಾಗಿ ಕೆಳಗೆ ಬೀಳುತ್ತೆ. ಕೆಳಗೆ ಅದು 60,000 ಅಡಿಯಿಂದ ಕೆಳಗೆ ಬೀಳುತ್ತಲ್ವ. ಸೊ ಅದಕ್ಕೋಸ್ಕರ ಕಾಪಾಡೋದಕ್ಕೋಸ್ಕರ ಇದನ್ನು ವುಮೆನ್ ಸೇಫ್ಟಿ ಆ್ಯಂಡ್ ಆನರ್ಗೆ ಇದು ಮಾಡ್ತಾರೆ. ಮ್ಯೂಸಿಯಂ ಬೇರೆ ಕ್ರಿಯೇಟ್ ಆಗ್ತಾಯಿದೆ. ಅದೇ ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಆಲ್ಮೋಸ್ಟ್ ಟೆಂಪಲ್ ಅನ್ಕೋತೀನಿ. ಕೊಡು ಮಾತಾಡಿದ್ರೆ ಜೈ ಶ್ರೀರಾಮ್. ಇಲ್ಲೇ ಇಷ್ಟೇ ಎಂಟ್ರಿ. ಇವಾಗ ಕೋದಂಡರಾಮಸ್ವಾಮಿ ದೇವಸ್ಥಾನ ಆಯಿತು, ಮುಗೀತಿಗೆ ನೋಡ್ಕೊಂಬಂದೆ. ಅಲ್ಲಿ ದೇವ್ರ ಹತ್ರ ಫೋಟೋ ವಿಡಿಯೋ ಏನೂ ಅಲೋ ಇಲ್ಲ. ಸೊ ಹೊರಗಡೆದೆಲ್ಲ ತೋರಿಸ್ತಿದ್ದೀನಿ ಅಷ್ಟೇ. ಥಿಯೇಟರ್ ಅಂತಿದ್ದು, ಥಿಯೇಟರ್ ಹೋಗ್ತಿದೆ. ಅದೇ ಕೇಬಲ್ ಕಾರು ಈಗ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಯಾಕೆಂದರೆ ತುಂಬ ಜನ ಓಡಾಡ್ತಾ ಇರ್ತಾರಲ್ಲ. ಸೊ ಅದಕ್ಕೆ ಕೇಬಲ್ ಕಾರೆಲ್ಲ ಇಲ್ಲ, ಓನ್ಲಿ ವಾಕವೇ ಅಷ್ಟೇ. 1 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಬರ್ಬೇಕು. ವಾಕ್ ಮಾಡ್ಕೊಂಬರೋದಕ್ಕೆ ಇಷ್ಟೊಂದು ಜನ ಇದ್ದಾರೆ. ಇದೆ ಲೆಮನ್ ಜ್ಯೂಸ್, 40 ರೂಪಾಯಿ ಲೆಮನ್ ಜ್ಯೂಸ್ ಇದೆ.
ಬಿಸ್ಲಿಗೂ ಇದಕ್ಕೂ ಜೀವ ಬಂದಂಗಾಯ್ತು. ಇಲ್ಲಿ ಪಾಂಡ್ ತರ ಕ್ರಿಯೇಟ್ ಆಗಿದೆ ಇಲ್ಲೊಂದು ಸ್ವಲ್ಪ ನೀರು. ಅಂದ್ರೆ ಫ್ರೆಂಡ್ಸ್, ಇವಾಗ ಜಟಾಯು ಪೀಕಿಂದ ಇಳಿತಾ ಇದ್ದೀವಿ. ಏನು ಲಾಸ್ಟ್ ಸ್ಟೆಪ್ಸ್ ಸ್ವಲ್ಪ ಇದೆ ಅಷ್ಟೇ, ಇಳಿದು ಬಿಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಜಟಾಯು ಅರ್ತ್ ಸೆಂಟರ್ ಮುಗೀತು. ಮತ್ತು ಈಗ ರೂಮ್ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬೀಚ್ ಹತ್ರ ಹೋಗ್ತೀವಿ. ಅಲ್ಲಿ ಒಂದು ಸ್ವಲ್ಪ ಫಿಶ್ಶು ಅದು ಇದು ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ನೋಡಿ. ಇರಿ ಸರಿ ನೋಡಿ. ಓಕೆ, ಬ್ಲ್ಯಾಕ್ ಸ್ಯಾಂಡ್ ಬೀಚಿಗೆ ಬಂದಿದ್ದೀವಿ. ಬ್ಲ್ಯಾಕ್ ಸ್ಯಾಂಡ್ ಬೀಚಲ್ಲಿ ಬರ್ತಿದ್ದಂಗೆ ಕಡಲೆಕಾಯಿ ತೊಗೊಂಡಿದ್ದೀವಿ. ಸ್ವಲ್ಪ ಹೊಟ್ಟೆ ಸಿಗಿದೆ, ಮಧ್ಯಾಹ್ನ ಊಟ ಮಾಡಿಲ್ಲ. ಸೊ ಅದಕ್ಕೆ ಕಡಲೆಕಾಯಿ ತೊಗೊಂಡು ಇಲ್ಲೇ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಹತ್ರ ಬಂದಿದ್ದೀವಿ. ಅಲ್ಲ ಇಲ್ಲ, ನಾನು ಹೇಳಿದ್ದು ಅದೇನೋ ಮಣಿ ಥರ ಬರೋದು. ಫ್ರೆಂಡ್ಸ್ ನೋಡಿ, ಇವಾಗ ಕರೆಕ್ಟಾಗಿ ಸನ್ಸೆಟ್ ಆಗ್ತದೆ. ಸ್ಟ್ರೈಟಾಗಿದೆ ಈಗ. ಸನ್ಸೆಟ್ ಆಗ್ತಾ ಇದೆ, ಇನ್ನು ಸ್ವಲ್ಪ ಇದೆ. ಜೊತೆಗೆ ಇಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ ನೀರೊಳಗಡೆ. ಎಲ್ಲ ಪ್ಯಾರಾಗ್ಲೈಡಿಂಗ್ ಹೋಗಿದ್ದಾರೆ. ಇಲ್ಲೊಬ್ಬ ವಿಡಿಯೋ ಮಾಡ್ತಾ ಇದ್ದಾನೆ ಫೋನಲ್ಲಿ. ಬ್ಲ್ಯಾಕ್ ಸ್ಯಾಂಡ್. ಅವನು ಅಲ್ಲೇ ನಿಂತಿದ್ದಾನೆ. ನನಗೊಂದು ಸ್ವಲ್ಪ ಯಾಕೋ ಕುತ್ಕೊಳ್ಳೋಣ ಅನ್ನಿಸ್ತೈತೆ. ಬಂದೆ ಈಗ ಕೂತ್ಕೊಂಡಿದ್ದೀನಿ. ಇಲ್ಲೋಗಿ ಐಸ್ ಕ್ರೀಮ್ ತೊಗೊಂಬಂದೆ, ಯಾಕಂದರೆ ಸ್ವಲ್ಪ ವೆದರ್ ಚೆನ್ನಾಗಿದೆ, ತಣ್ಣಗಿದೆಯಲ್ಲ, ಇದಕ್ಕೆ ತಿನ್ನೋಣ ಅಂತ. ಫ್ರೆಂಡ್ಸ್, ಇವಾಗ ಎಲ್ಲ ರೆಡಿಯಾಗಿದ್ದೀವಿ ಮತ್ತು ಬೆಂಗಳೂರಿಗೆ ಹೊರಡೋದಕ್ಕೆ. ಫುಲ್ ಪ್ಯಾಕಿಂಗ್ ಎಲ್ಲ ರೆಡಿ ಇದೆ. ಇನ್ನೇನು ಜಸ್ಟ್ ಹೋಗಿ ಟ್ರೈನ್ ಕ್ಯಾಚ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ಗಾಡಿ ಕೊಡೋಕ್ಕೆ ಬಂದಿದ್ದೆ ಇಲ್ಲಿ. ಗಾಡಿ ಇಸ್ಕೊಂಡಿದ್ವಲ್ಲ ಫಿಶಿಗೂ, ಅದನ್ನು ಕೊಟ್ಟೆ. ಬಟ್ ಅಮೌಂಟ್ ಇನ್ನೂ ಅವ್ರು ಕೊಡಬೇಕು. ಒಂದು ಸ್ವಲ್ಪ ಅಮೌಂಟ್ ಕೊಟ್ಟ ಮೇಲೆ ಇಸ್ಕೊಂಡು ಮತ್ತು ಇಲ್ಲಿಂದ ನಡ್ಕೊಂಡು ರೈಲ್ವೆ ಸ್ಟೇಷನಿಗೆ ಹೋಗಿ ಬೆಂಗಳೂರು ಟ್ರೈನ್ ಹತ್ತಬೇಕು. ಸೊ ಈ ಗಾಡಿ ಕೊಡ್ತಾ ಇದ್ದೀನಿ, ಅವರೆಲ್ಲ ಚೆಕ್ ಮಾಡ್ಕೊತ ಇದ್ದಾರೆ ಅಲ್ಲಿ. ನಾವಿವಾಗ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಿದ್ದೀವಿ. ಇದು ಒಂದೇ ಭಾರತ್ ಟ್ರೈನಲ್ಲಿ.
ಸೊ ಬೆಂಗಳೂರಿಗೆ ಬಂದಿದ್ದೀವಿ ಮತ್ತು ಈಗ ಮನೆ ಕಡೆ ಹೋಗ್ಬೇಕಷ್ಟೆ. ಮನೆ ಕಡೆ ಹೋಗಿ ರೆಸ್ಟ್ ತೊಗೊಳೋದು, ಮತ್ತು ನಾಳೆಯಿಂದ ಆ್ಯಸ್ ಯೂಶ್ವಲ್ ವರ್ಕ್ ಹೋಗೋದಷ್ಟೇ, ಇನ್ನೇನಿಲ್ಲ. ಫ್ರೆಂಡ್ಸ್, ಇವಾಗ ಬೆಂಗಳೂರಿಗೆ ಬಂದಿದ್ದಾಯಿತು, ರೈಲ್ ಇಳಿದಿದ್ದಾಯಿತು, ಎಲ್ಲದೂ ಆಯಿತು. ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು, ಪರ್ಕಳ ಆ್ಯಂಡ್ ಕೇರಳ ಟ್ರಿಪ್ಪು. ಸೊ ನಾನು ನೆಕ್ಸ್ಟ್ ವ್ಲಾಗ್ ತನಕ ವೆಯ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಏನು ಮಾಡಬೇಕು ಆ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.